ಡಿಕೆ ಮೊದಲು ಕಾಂಗ್ರೆಸ್ನಲ್ಲಿ ನಟ್ಟು ಬೋಲ್ಟು ಟೈಟ್ ಮಾಡಲಿ ಹೀಗಂತ ಹೇಳಿರೋರು ಸಿಟಿ ರವಿ. ಡಿಕೆ ಕಲಾವಿದರಿಗೆ ಅಪಮಾನ ಮಾಡುವ ಕೆಲಸ ಮಾಡ್ತಿದ್ದಾರೆ, ನಟ್ಟು ಬೋಲ್ಟು ಟೈಟ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ಹೇಳಿ ಸಿಟಿ ರವಿ ಕಿಡಿಕಾರಿದ್ದಾರೆ. ಒಂದು ಪಕ್ಷ ಕರೆ ಕೊಟ್ಟರೆ ಕಲಾವಿದರು ಬರಬೇಕು ಅನ್ನುವಂಥ ನಿಯಮ ಇಲ್ಲ. ಡಿಸಿಎಂ ಹೀಗೆ ಹುಚ್ಚುಚ್ಚಾಗಿ ಮಾತನಾಡೋದನ್ನ ಮೊದಲು ಬಿಡಬೇಕು, ಕಲಾವಿದರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕ್ಷಮೆ ಕೇಳಬೇಕು ಅಂತ ಹೇಳಿದ್ದಾರೆ. ಈ ಕಲಾವಿದರು ನಮ್ಮ ಪಕ್ಷದ ಮಾತನ್ನು ಕೇಳಬೇಕು ಅನ್ನುವಂಥ ಮನಸ್ಥಿತಿ, ಅದು ಸರ್ವಾಧಿಕಾರಿ ಮನಸ್ಥಿತಿ. ಅವರು ಒಂದು ರೀತಿಯ ಲೂಸ್ ಆಗಿ ಮಾತಾಡಿದ್ದಾರೆ. ನಮ್ಮ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಅವರು ಹೇಳಿದ ಮಾತು ಸರಿ ಇದೆ. ಮೊದಲು ನೀವು ನೆಟ್ಟು ಬೋಲ್ಟ್ನ ನಿಮ್ಮ ಪಾರ್ಟಿ ಒಳಗಡೆ ಟೈಟ್ ಮಾಡಿ. ಪ್ರಜಾಪ್ರಭುತ್ವದಲ್ಲಿ ಧಮ್ಕಿ ಪೊಲಿಟಿಕ್ಸ್ ನಡೆಯಲ್ಲ. ಪ್ರಜಾಪ್ರಭುತ್ವಕ್ಕೆ ತನ್ನದೇ ಆದಂಥ ಗೌರವ ಇದೆ, ಜನಾಭಿಪ್ರಾಯ ಇರುತ್ತೆ. ಅಲ್ಲಿ ಧಮ್ಕಿ ಪೊಲಿಟಿಕ್ಸ್ ನಡೆಯೋದಿಲ್ಲ. ಧಮ್ಕಿ ರಾಜಕಾರಣ ಸರ್ವಾಧಿಕಾರಿ ಮನಸ್ಥಿತಿಯವರು ಮಾತ್ರ ಮಾಡಲಿಕ್ಕೆ ಸಾಧ್ಯ. ಆ ಸರ್ವಾಧಿಕಾರಿ ಮನಸ್ಥಿತಿಯಿಂದ ಮಾತಾಡೋದನ್ನು ಅವರು ನಿಲ್ಲಿಸಬೇಕು. ಪ್ರಜಾಪ್ರಭುತ್ವದ ಬಗ್ಗೆ ಬದ್ಧತೆ ಇದ್ದರೆ, ಗೌರವ ಇದ್ದರೆ, ಅವರು ಆ ಕಲಾವಿದರಿಗೆ ಅಪಮಾನ ಮಾಡುವ ಕೆಲಸ ಏನೇನು ಮಾಡಿದ್ದಾರೆ ಅದಕ್ಕೆ ಅವರು ವಿಷಾದ ವ್ಯಕ್ತಪಡಿಸಬೇಕು.